ಸ್ನೇಹಿತರೆ, ಇವತ್ತು ನಾವು ಅರಸೀಕೆರೆ ತಾಲೂಕು ಹರಳಕಟ್ಟ ಗ್ರಾಮದಲ್ಲಿದ್ದೀವಿ. ಇದು DM ಕುರ್ಕೆ ಗ್ರಾಮ ಪಂಚಾಯತಿಗೆ ಸೇರೋ ಅಂತ ಒಂದು ಗ್ರಾಮ. ಇವತ್ತು ಏನು ರಾಜ್ಯ ಸರ್ಕಾರ ಕಳೆದ 4 ತಿಂಗಳಿಂದ ಒಂದು KPS ಮ್ಯಾಗ್ನೆಟ್ ಅಂತ ಒಂದು ಹೊಸ ಯೋಜನೆನ ಇಂಪ್ಲಿಮೆಂಟ್ ಮಾಡ್ತಾ ಇವತ್ತು ಗ್ರಾಮೀಣ ಮಟ್ಟದಲ್ಲಿ, ಹಳ್ಳಿ ಮಟ್ಟದಲ್ಲಿ ಸ್ಕೂಲ್ಗಳನ್ನ ಇವತ್ತು ಮುಚ್ಚೋದಕ್ಕೆ ಹೊರಟಿದೆ. ಈ ಯೋಜನೆನ ವಿರೋಧಿಸಿ ಇವತ್ತು ಹರಳಕಟ್ಟ ಗ್ರಾಮದಲ್ಲಿ ಪೋಷಕರು, ವಿದ್ಯಾರ್ಥಿಗಳು ಸೇರಿ AIDSO ನೇತೃತ್ವದಲ್ಲಿ ಇವತ್ತು ಹೋರಾಟನ, ಒಂದು ಸಾಂಕೇತಿಕ ಪ್ರತಿಭಟನೆನ ನಾವು ಮಾಡ್ತಾ ಇದ್ದೀವಿ. ಇವತ್ತು ನಿಮ್ಗೆಲ್ರಿಗೂ ಗೊತ್ತು, ಇವತ್ತು ಎಷ್ಟೊಂದು ಹಳ್ಳಿಲಿ ಓದ್ತಿರೋ ಮಕ್ಕಳು ಒಂದು ಹಳ್ಳಿಯಿಂದ ಇನ್ನೊಂದು ಹಳ್ಳಿಗೆ ಹೋಗಿ ಓದೋದು ಅಷ್ಟು ಸುಲಭ ಇಲ್ಲ. ಈ ಶಾಲೆಯಲ್ಲೂ ಒಂದಲ್ಲ ಎರಡಲ್ಲ 72 ಮಕ್ಕಳು ಇವತ್ತು ಓದ್ತಿದ್ದಾರೆ. ಇಲ್ಲಿ ಎಲ್ಲ ಬಹುತೇಕ ಮಕ್ಕಳು ಯಾರು ಬರ್ತಿದ್ದಾರೆ ಅಂತ ಹೇಳಿದ್ರೆ ಎಲ್ಲ ರೈತರ ಮಕ್ಕಳು, ಕೂಲಿ ಕಾರ್ಮಿಕರ ಮಕ್ಕಳು. ಇಲ್ಲಿ ಯಾರೂ ಏನು ದುಡ್ಡು ಕೊಟ್ಟು ಇನ್ನೊಂದು ಶಾಲೆಗೆ ವ್ಯಾನ್ಗಾಗ್ಲಿ ಬಸ್ಗಾಗ್ಲಿ ಕಳಿಸೋ ಅಂತ ಏನೋ ಎಬಿಲಿಟಿ ಇಲ್ಲ. ಈ ಒಂದು ಕಾರಣದಿಂದ ಇವತ್ತು ಸರ್ಕಾರಿ ಶಾಲೆಗಳು ಗ್ರಾಮೀಣ ಮಟ್ಟದಲ್ಲಿ ಉಳಿಬೇಕಂತ ಹೇಳಿ ಇವತ್ತು ಎಲ್ಲ ಪೋಷಕರು, ಊರಿನ ಗ್ರಾಮಸ್ಥರು ಎಲ್ಲ ಸೇರಿ ಒಂದು ಸಮಿತಿ ಮಾಡೋ ಮುಖಾಂತರ ಇವತ್ತು ಹೋರಾಟನ ಮುಂದುವರಿಸ್ತಾ ರಾಜ್ಯ ಮಟ್ಟದ ಸಮಾವೇಶ ಏನು ನಡೀತಿದೆ ಬೆಂಗಳೂರಲ್ಲಿ ಫ್ರೀಡಂ ಪಾರ್ಕಲ್ಲಿ ಏಪ್ರಿಲ್ 10ನೇ ತಾರೀಕು, ಆ ಹೋರಾಟಕ್ಕೆ ನಾವು ನಮ್ಮ ಹಳ್ಳಿಯಿಂದ ಒಂದು ದೊಡ್ಡ ಸಂಖ್ಯೆಯಲ್ಲಿ ನಾವೆಲ್ಲರೂ ತಯಾರಾಗ್ತೀವಿ ಬರೋದಕ್ಕೆ ಅಂತ ಹೇಳ್ತಾ ಈ ಹೋರಾಟನ ಮಾಡ್ತಾ ಇದ್ದೀವಿ. ಎಲ್ರಿಗೂ ನಮಸ್ಕಾರ. ಇವತ್ತು ನಾವು ಶತಮಾನೋತ್ಸವನ ಆಚರಿಸುವಂತ ನಮ್ಮ ಶಾಲೆ 100 ವರ್ಷ ಆಗಿದೆ. ಈ ಶಾಲೆಯನ್ನ ಇವತ್ತು ನಾವು ಮುಚ್ಚಿಸ್ತೀವಿ ಅಂತಂದ್ರೆ ಇದಕ್ಕಿಂತ ದುಃಖದ ಸಂಗತಿ ಬೇರೆ ಮತ್ತೊಂದಿಲ್ಲ. ಇವತ್ತು ಎಲ್ಲದನ್ನು ಸೇರಿಸಿ ಒಂದು ಕೇಂದ್ರ ಮಾಡಿ ಅಲ್ಲಿಗೆ ತುಂಬ್ತೀವಿ ಅಂದ್ರೆ ಸಾವಿರಾರು ವಿದ್ಯಾರ್ಥಿಗಳನ್ನ ಅಲ್ಲಿಗೆ ಸೇರಿಸ್ತೀರಾ? ಕಲ್ತಾ ಬಿಟ್ಟ ಅವ್ನಿಗೇನು ಹೇಳ್ಕೊಡಕ್ಕೆ ಸಾಧ್ಯ? ಹಾಗಾಗಿ ನಮ್ಮೂರು ಶಾಲೆಯನ್ನು ನಾವೇ ಉಳಿಸ್ಕೋಬೇಕು. ನಮ್ಮೂರು ಶಾಲೆಗೆ ಬರೋಂಥ ಮಕ್ಕಳ ಸಂಖ್ಯೆ ಏನು ಕಮ್ಮಿ ಆಗಿಲ್ಲ, 40ರಿಂದ 50 ಮಕ್ಕಳು ಈಗಲೂ ಓದ್ತಾ ಇದ್ದಾವೆ. ಇಲ್ಲಿ ಗ್ರಾಮೀಣ ಭಾಗದ ಶಾಲೆಗಳನ್ನು ನೀವು ಉಳಿಸ್ಕೊಟ್ರೆ ಮಾತ್ರ ನಮ್ಮ ಗ್ರಾಮೀಣ ಭಾಗದ ಮಕ್ಕಳು ವಿದ್ಯಾವಂತರಾಗ ಸಾಧ್ಯನೇ ಹೊರತು ನಾವು ಮೇಟಿಕೂರಿಗೆ ಕಳಿಸಿ ಅಲ್ಲಿಂದ ನಾವು ಮಕ್ಕಳುಗಳನ್ನ ಬೆಳವಣಿಗೆ ನೋಡ್ತೀವಿ ಅಂದರೆ ಖಂಡಿತ ಸಾಧ್ಯವಿಲ್ಲ. ಯಾಕೆ ಹೇಳ್ತೀವಿ ಅಂದರೆ, ನೀವು ಫ್ರೀ ಕರ್ಕೊಂಡು ಹೋಗ್ತೀವಿ, ಬಸ್ ಕೊಡ್ತೀವಿ ಅಂತೀರಾ, ನಾಳೆ ಇನ್ನೊಂದನ್ನು ಅದಕ್ಕೆ ಸೇರಿಸ್ತೀರಾ, ಬಸ್ಸಿಗೆ ಪೋಷಕರೇ ದುಡ್ಡು ಕೊಡಬೇಕು ಅಂತ ಅಂತೀರಾ. ಬಡವರು ಎಲ್ಲಿಂದ ತರ್ತಾರೆ? ನಮ್ಮ ಹಳ್ಳಿ ಅಂತಂದರೆ ಬಹುತೇಕ ಜನ ನಾವು ಕೂಲಿ ಮಾಡ್ಕೊಂಡು ಜೀವನ ಮಾಡೋಂತಾರೆ ಇಲ್ಲಿರೋರು. ಯಾರೂ ಶ್ರೀಮಂತರಿಲ್ಲ. ತುಂಬ ಜನ ಶ್ರೀಮಂತರಿರೋರು ದುಡ್ಡು ನಗರಗಳಿಗೆ ಕಳಿಸಿ ಓದಿಸ್ತಾರೆ. ಅವ್ರ ಮಕ್ಕಳುಗಳು ಇಂಜಿನಿಯರು, ಡಾಕ್ಟ್ರು, ಮತ್ತೊಂದು ಹಾಕ್ತವೆ. ಹಳ್ಳಿ ಹುಡುಗರು ಹಳ್ಳಿಲೇ ಇರೋದು. ನೀವೇನೋ ಇನ್ನೇನು ಚೈಲ್ಡ್ ಡೇನ ಕಲಿಸ್ತೀವಿ ಅಂತ ಹೇಳ್ತಾರಲ್ಲ, ಕಟಿಂಗ್ ಮಾಡೋದು ಕಲಿಸ್ತೀವಿ, ಬಟ್ಟೆ ಹೊಲಿಯೋದು ಕಲಿಸ್ತೀವಿ, ಮರ ಹತ್ತೋದು ಕಲಿಸ್ತೀವಿ, ಈಜಾಡೋದು ಕಲಿಸ್ತೀವಿ. ಖಂಡಿತ ನೀವು ಕಲ್ಸೋದು ಬೇಡ. ಹಳ್ಳಿ ಮಕ್ಕಳನ್ನ ನಾವೇ ಕಲಿಸ್ತೀವಿ. ನಮ್ಮ ಪೋಷಕರೇ ಅದನ್ನೆಲ್ಲ ಕಲಿಸ್ಬಿಡ್ತಾರೆ. ಮಕ್ಳಿಗೆ ಏನೇನು ಬೇಕೋ ಹಳ್ಳಿಲಿ ಎಲ್ಲದೂ ಸಿಗುತ್ತೆ. ಹಾಗಾಗಿ ನಾವು ಸರ್ಕಾರಕ್ಕೆ ಆಗ್ರಹ ಮಾಡೋದಿಷ್ಟು, ನಮ್ಮ ಹರಳಕಟ್ಟ ಗ್ರಾಮದಿಂದ ನಾವು ಆಗ್ರಹ ಮಾಡ್ತಾ ಇದ್ದೀವಿ. ದಯಮಾಡಿ ಈ ಶಾಲೆಯನ್ನ ಇಲ್ಲೇ ಉಳಿಸ್ಬೇಕು. ಈ ಶಾಲೆಯನ್ನ ನಾವು ಬೇಕಾದ್ರೆ ರಕ್ತ ಕೊಡ್ತೀವಿ. ಈ ಶಾಲೆಯನ್ನ ತಗೊಂಡೋಗಿ ಬಿಡಲ್ಲ. ನಾವು ಉಗ್ರ ಹೋರಾಟ ಈ ಸಂದರ್ಭದಲ್ಲಿ ಹೇಳ್ತೀವಿ.